ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುತ್ತುರಾಜ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್. ಇಂದು ನಾನು ಸ್ಪೆಷಲ್ಲಾಗಿ ಮನೆಯಲ್ಲೇ ಮಸಾಲೆ ದೋಸೆ ಮಾಡುವುದು ಹೇಗೆ ಅಂತ ತೋರಿಸ್ಬೇಕು ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೇನೆ. ಹೇಗೆ ಅಂತ ನೋಡೋಣ ಬನ್ನಿ. ನೀವು ಈ ತರಹ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಕೇವಲ ಎರಡೇ ವಸ್ತು ತಗೊಂಡಿದ್ದೇನೆ. ಮೊದಲಿಗೆ 1 ಗ್ಲಾಸ್ ಉದ್ದಿನಬೇಳೆ ಹಾಗೂ 3 ಗ್ಲಾಸ್ ರೇಷನ್ ಅಕ್ಕಿ ತಗೊಂಡಿದ್ದೇನೆ. ರೇಷನ್ ಅಕ್ಕಿ ಮತ್ತು ಉದ್ದಿನಬೇಳೆ ಸುಮಾರು 8 ರಿಂದ 10 ಗಂಟೆಗಳ ಕಾಲ ನೆನೆಸಿದ್ದೇನೆ. ಬೆಳಗ್ಗೆ ನೆನೆಸಿದ್ದೇನೆ, ರಾತ್ರಿ ರುಬ್ಕೊಳ್ತಾ ಇದ್ದೇನೆ. ಇವಾಗ ಇವೆರಡು ರುಬ್ಕೊಳ್ತೇನೆ ನೋಡಿ. ಈ ರೀತಿಯಾಗಿ ರುಬ್ಕೊಂಡು ಇಟ್ಕೊಂಡಿದ್ದೇನೆ. ಮುಂಜಾನೆ ನೆನೆಸಿ ಸಾಯಂಕಾಲ ಅಂದರೆ ರಾತ್ರಿ ಅಷ್ಟೊತ್ತಿನ ತನಕ ನೆನೆಸಿ ರುಬ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಇದು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ಉದ್ದಿನಬೇಳೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು. ಅದರಲ್ಲಿ ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಸೋಡಾ ಹಾಕಿ ಚೆನ್ನಾಗಿ ಕಲಸಿ ಇಟ್ಟರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತದೆ ಹಾಗೂ ಜಿಗುಟಾಗಿ ಆಗುವುದಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಹಾಗೆ ಇಕ್ಕಬಾರದು. ಹಾಗೂ ಅದರಲ್ಲಿ ಸ್ವಲ್ಪ ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಹಿಟ್ಟು. ಈ ರೀತಿಯಾಗಿ ಕಲಸಿ ಇಟ್ಟರೆ ನೋಡಿ, ಅರ್ಧ ಇರ್ತಕ್ಕಂತಹ ಬೊಗಣಿ ಇದೆ ನೋಡಿ, ಇದರಲ್ಲಿ ಪೂರ್ತಿಯಾಗಿ ಉಬ್ಬಿ ಬರುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ನಾನು ರಾತ್ರಿ ಚೆನ್ನಾಗಿ ರುಬ್ಬಿ ಇಕ್ತಾ ಇದ್ದೇನೆ. ಅದರ ಜೊತೆಗೆ ನನ್ನ ಹತ್ರ ಇವಾಗ ಫ್ರೆಶ್ ಆಗಿರ್ತಕ್ಕಂಥ ಕೊಬ್ಬರಿ ಇಲ್ಲ. ಅಂದರೆ ಏನು ಮಾಡಬೇಕು ಅಂದರೆ, ಮೊದಲೇ ಇರುವಂತಹ ಕೊಬ್ಬರಿನ ಈ ರೀತಿಯಾಗಿ ಕಟ್ ಮಾಡಿ ಶೇವ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಅದನ್ನು ನೀರಿನಲ್ಲಿ ಹಾಕಿ ನೆನೆಸಿ ಬೆಳಗ್ಗೆ ತನಕ ಇಟ್ಟರೆ ಫ್ರೆಶ್ ಆಗಿರ್ತಕ್ಕಂಥ ಕೊಬ್ಬರಿ ರೆಡಿಯಾಗುತ್ತದೆ. ಮೊದಲೇ ಹೇಗಿರುತ್ತೆ ಅದೇ ತರಹ ಫ್ರೆಶ್ ಆಗಿರುವ ಕೊಬ್ಬರಿ ಆಗುತ್ತೆ ನೋಡಿ. ಈಗ ಇದನ್ನು ನೀರಿನಲ್ಲಿ ಹಾಕಿ ಇಕ್ತಾ ಇದ್ದೇನೆ. ಇದು ಬೆಳಗ್ಗೆ ಅಷ್ಟೊತ್ತಿಗೆ ಚೆನ್ನಾಗಿ ಬರುತ್ತದೆ. ನೋಡಿ, ಬೆಳಗ್ಗೆ ಈ ರೀತಿಯಾಗಿ ಉಬ್ಬಿ ಬಂದಿವೆ. ಒಣ ಕೊಬ್ಬರಿ ಇರೋದು ಹಸಿ ಕೊಬ್ಬರಿ ಆಗಿಬಿಟ್ಟಿದೆ ನೋಡಿ. ಈಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ ಮಾಡುವುದಕ್ಕೆ. ನೋಡೋಕ್ಕೆ ಸೇಮ್ ಹಸಿ ಕೊಬ್ಬರಿ ಥರನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಅದರಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಗೂ ಶೇಂಗಾ ಬೀಜ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಚಮಚ ಜೀರಿಗೆ, 4 ರಿಂದ 5 ಎಸಳು ಕರಿಬೇವು. ಇದರಲ್ಲಿ ಸ್ವಲ್ಪ ನೀರು ಬೇಕಾದರೆ ನೀರು ಹಾಕೋಬಹುದು, ಇಲ್ಲ ಅಂದರೆ ಇದರಲ್ಲಿ ಮೊಸರು ಅಥವಾ ಮಜ್ಜಿಗೆ ಕೂಡ ಹಾಕೋಬಹುದು. ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿಗೆ ಹಾಕಿದ್ದೇನೆ ನೋಡಿ, ತರಿಯಾಗಿ ಬಂದಿದೆ. ಈಗ ಇದಕ್ಕೆ ಸಾಸಿವೆಯಿಂದ ಒಗ್ಗರಣೆ ಕೊಡಬೇಕು. ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ, 1-2 ಚಮಚದಷ್ಟು. ಅದರಲ್ಲಿ ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಕೊಡಬೇಕು. ಈಗ ಒಗ್ಗರಣೆನ ಇದರ ಮೇಲೆ ಹಾಕ್ಕೊಂಡ್ರೆ ಟೇಸ್ಟಿಯಾದ ಕೊಬ್ಬರಿ ಚಟ್ನಿ ರೆಡಿ.
ತುಂಬ ಈಸಿಯಾಗಿ ಮಾಡ್ಕೋಬಹುದು ಕೊಬ್ಬರಿ ಚಟ್ನಿ. ಆಮೇಲೆ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಸಣ್ಣ ಸಣ್ಣ ಆಲೂಗಡ್ಡೆನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಹಾಕಿ ಇಟ್ಕೊಂಡಿದ್ದೇನೆ. ಈಗ ಇದನ್ನು 2 ರಿಂದ 3 ವಿಷಲ್ ಹೊಡೆಸಿ ತೆಕ್ಕೊಳ್ಬೇಕು. ನೋಡಿ, ಇವಾಗ ಆಲೂಗಡ್ಡೆ ಚೆನ್ನಾಗಿ ಕುದ್ದಿವೆ ಇಲ್ಲ ಅಂತ ನೋಡಬೇಕು ಅಂದರೆ ಈ ರೀತಿಯಾಗಿ ಚಮಚನ ಆಲೂಗಡ್ಡೆಯಲ್ಲಿ ಒತ್ತಿದ್ರೆ ನೀಟಾಗಿ ಒಳಗಡೆ ಹೋಗಬೇಕು. ಈಗ ಇದನ್ನು ಸಿಪ್ಪೆನ ತೆಗೆದುಕೊಂಡಿದ್ದೇನೆ. ನೋಡಿ, ಚೆನ್ನಾಗಿ ಒತ್ತಿದ್ರೆ ಈ ರೀತಿಯಾಗಿ ಮೆಲ್ಲಗೆ ಈಗ ಇದಕ್ಕೆ ಒಗ್ಗರಣೆ ಕೊಡ್ತಾ ಇದ್ದೇನೆ. ಆಲೂಗಡ್ಡೆಗೆ ಮೊದಲಿಗೆ ಎಣ್ಣೆ, 1 ಚಮಚ ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು, ಆಮೇಲೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು, ಚೆನ್ನಾಗಿ ಬರುತ್ತದೆ ಆಲೂಗಡ್ಡೆ ಪಲ್ಯ. ಈಗ ಇದು ಚೆನ್ನಾಗಿ ಫ್ರೈ ಆಗುವವರೆಗೆ ಕುದಿಸಿಕೊಂಡಿರುವ ಆಲೂಗಡ್ಡೆನ ಕಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಪೂರ್ತಿ ಕಟ್ ಮಾಡ್ಕೊಂಡಿದ್ದೇನೆ. ಈ ಕಡೆ ಒಗ್ಗರಣೆ ಕೂಡ ರೆಡಿಯಾಗಿದೆ. ಇದರಲ್ಲಿ 1/2 ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು. ಎಣ್ಣೆಯಲ್ಲೇ ಹಾಕೊಂಡ್ರೆ ಚೆನ್ನಾಗಿ ಕಲೆತುಕೊಳ್ಳುತ್ತದೆ. ಈಗ ಕಟ್ ಮಾಡ್ಕೊಂಡಿರುವ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಕಲಸಿದರೆ ಮುಗೀತು, ಆಲೂಗಡ್ಡೆ ಪಲ್ಯ ರೆಡಿ. ಈ ರೀತಿಯಾಗಿ ಎಲ್ಲವನ್ನು ಚೆನ್ನಾಗಿ ಕಲಸಬೇಕು. ಟೇಸ್ಟಿಯಾದ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಇದರ ಮೇಲೆ 1-2 ನಿಮಿಷ ಮುಚ್ಚಿದರೆ ಚೆನ್ನಾಗಿ ಬೇಯ್ದುಕೊಳ್ಳುತ್ತೆ ಎಲ್ಲಾನು. ಎರಡು ನಿಮಿಷದ ನಂತರ ನೋಡಿ, ಚೆನ್ನಾಗಿ ಕುದೀತಾ ಇದೆ ಪಲ್ಯ ರೆಡಿ ಆಯಿತು. ಹಾಗೂ ಕೊಬ್ಬರಿ ಚಟ್ನಿ ರೆಡಿ ಆಯಿತು. ನೆಕ್ಸ್ಟು ಅಕ್ಕಿ ರುಬ್ಕೊಂಡು ಇಟ್ಕೊಂಡಿದ್ದೇವಲ್ಲ, ಈಗ ಆ ಹಿಟ್ಟು ನೋಡಿ ಹೇಗೆ ಉಬ್ಬಿ ಬಂದಿದೆ ಅಂತ. ಅರ್ಧಕ್ಕಿಂತ ಕಡಿಮೆನೇ ಇರುವ ಹಿಟ್ಟು ಪೂರ್ತಿ ಬೊಗಣಿ ತುಂಬಿ ಹೋಗಿದೆ, ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ಇದನ್ನು ದೋಸೆ ಹಾಕ್ಕೊಳ್ತೇನೆ. ಮೊದಲಿಗೆ 2 ಹಾಕಿ ದೇವರಿಗೆ ಇಟ್ಟಿರೋದು. ನೆಕ್ಸ್ಟು ದೋಸೆ ಹಾಕ್ತಾ ಇದ್ದೇನೆ. ನೋಡಿ, ಇನ್ನೂ ಸ್ವಲ್ಪ ನೀರು ಹಾಕಿದರೆ ತೆಳ್ಳಗೆ ಹಾಕೋಬಹುದು. ನಾನು ಸ್ವಲ್ಪ ಗಟ್ಟಿಯಾಗಿ ತಗೊಂಡಿದ್ದೇನೆ. ಗಟ್ಟಿಯಾಗಿ ತಗೊಂಡ್ರೆ ಈ ಥರ ಸ್ವಲ್ಪ ದಪ್ಪ ಬರುತ್ತೆ ದೋಸೆ. ಇದರ ಮೇಲೆ ಸ್ವಲ್ಪ ಎಣ್ಣೆ ಹಾಗೂ ಮತ್ತೆ ಅದರ ಮೇಲೆ ಸ್ವಲ್ಪ ಖಾರದ ಪುಡಿ, ಮತ್ತು ಸ್ವಲ್ಪ ಮಸಾಲೆ ಈ ರೀತಿಯಾಗಿ ಹಾಕಿ ಮಾಡಿದರೆ ಟೇಸ್ಟಿಯಾದ ಮಸಾಲೆ ದೋಸೆ ರೆಡಿಯಾಗುತ್ತೆ. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. 2 ನಿಮಿಷ ಮುಚ್ಚಿ ನೋಡಿ, ತುಂಬ ಚೆನ್ನಾಗಿ ಕೂಡಿಕೊಂಡಿದೆ ಎಲ್ಲ ಮಸಾಲೆನೂ.
ಈಗ ಇದನ್ನು ತೆಗಿತಾ ಇದ್ದೇನೆ ನೋಡಿ. ಸ್ವಲ್ಪ ಕೂಡ ಮೆತ್ತಿಲ್ಲ ಹಂಚಿಗೆ. ಇದೇ ರೀತಿ 3ರಿಂದ 4 ದೋಸೆ ಮಾಡ್ಕೋತಾ ಇದ್ದೇನೆ. ವಾರದಲ್ಲಿ ಒಂದು ಸರ್ತಿ ಆದರೂ ಮಾಡಲೇಬೇಕು ಕಂಪಲ್ಸರಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟ ಈ ಥರ ದೋಸೆ. ಮೇಲೆ ಖಾರದ ಪುಡಿ ಮತ್ತು ಮಸಾಲೆ ಹಾಕಿನೇ ಕೊಡಬೇಕು ಅವರಿಗೆ, ಹಾಗೆ ಕೊಟ್ಟರೆ ತಿನ್ನೋದಿಲ್ಲ. ಗರಿ ಗರಿಯಾದ ಟೇಸ್ಟಿಯಾದ ಹೋಟೆಲ್ನಲ್ಲಿ ಮಾಡ್ತಾರಲ್ಲ ಅದೇ ತರಹ ಮಸಾಲೆ ದೋಸೆ ರೆಡಿಯಾಗಿದೆ ನೋಡಿ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕೋತಾ ಇದ್ದೇನೆ. ತುಂಬ ಬಿಸಿ ಬಿಸಿ ಇದೆ. ಹಾಗೂ ಇದರ ಜೊತೆಗೆ ಕೊಬ್ಬರಿ ಚಟ್ನಿ ಮತ್ತು ಬಿಸಿ ಬಿಸಿಯಾದ ಆಲೂಗಡ್ಡೆ ಪಲ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ 1 ಅಥವಾ 2 ವಿಡಿಯೋನ ಶೇರ್ ಮಾಡಿ ಎಂದು ಹೇಳುತ್ತಾ, ನೀವು ಇದೇ ತರಹ ಮನೆಯಲ್ಲಿ ಮಾಡಿದ ಮೇಲೆ ಕಮೆಂಟ್ಸ್ ಮೂಲಕ ತಿಳಿಸಿ ಎಂದು ಹೇಳುತ್ತಾ, ಬಾಯ್ ಫ್ರೆಂಡ್ಸ್.